ಇದೆಲ್ಲ ನಿಜನಾ? ನಿನಗೆ ನನ್ನ ಮಾತು ಕೇಳಿಸ್ತಾ ಇದೆಯಾ? ಹೌದು ಹೌದು ಅಂದ್ರ ನೀನ್ ನಿಜವಾಗ್ಲೂ ಇಲ್ಲಿಗೆ ಬಂದಿದ್ಯಾ? ಹೌದು 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 ನಾನು ಬಂದಿದ್ದೀನಿ. ಈ ನಿನ್ ವಾಯ್ಸು ನನ್ನ ಎದೆನ ಬಡ್ದೆಪ್ಪಿಸ್ತಾ ಇರೋ ಫೀಲಿಂಗು. ಈ ಫೀಲಿಂಗೇ ಅದ್ಭುತವಾಗಿದೆ ಅಂತರ. ಕಳೆದೋಗಿರೋ ಖುಷಿ ಎಲ್ಲ ಒಂದೇ ಸಲ ಸಿಕ್ತಾಗ ಅನ್ನಿಸ್ತಾ ಇದೆ ಅಂತರ. ಆ ನಿನ್ನ ಮುತ್ತು ಮುಖ, ನಿನ್ನ ನಗು, ನಿನ್ನ ಮಾತು, ನಿನ್ನ ಪ್ರೀತಿ ಇದೆಲ್ಲ ನನ್ನ ಎದೆಯಲ್ಲಿ ಸದಾ ಕಾಲ ನಗ್ತಾ ಇರುತ್ತೆ ಅಂತರ. ಆದ್ರೆ ಕೆಲವೊಮ್ಮೆ ನನ್ನ ಅಳಿಸ್ತಾನೂ ಇರುತ್ತೆ. ನೀ ಬೆಳಕಿನ ಹಕ್ಕಿ, ಈ ನನ್ನ ಎದೆಯಲ್ಲಿ ಎಂದೆಂದು ಬಾಡದೇ ಇರೋ ಹೂವು ನೀನು. ನಾನು ಉಸಿರಾಡ್ದಾಗೆಲ್ಲ ನನ್ನೊಳಗೆ ಸಂಚರಿಸೋ ಪ್ರಾಣವಾಯು ನೀನು. ನನ್ನ ಪ್ರೀತಿ ದೇವತೆ ನೀನು ಅಂತ. ಕೊನೆಯೆಂದು ಇರದ ನನ್ನ ಸಂತೋಷದ ರೆಕ್ಕೆ ನೀನು, ನನ್ನ ಬಾಳಿಗೆ ದೀಪ ನೀನು. ನಮ್ಮಿಬ್ಬರ ಪಯಣ ಹೇಳಲ್ಲ, ಇನ್ನು 1000 ಜನ್ಮ ಬಂದ್ರು ಈ ಹೃದಯ ನಿನಗೋಸ್ಕರ ಕಾಯುತ್ತೆ ಅಂತ. ಈ ಎದೆ ಬಡಿತ ಕೇಳು, ಈ ಎದೆ ಬಡಿತ ಸದಾ ಕಾಲ ನಿನ್ನ ಹೆಸರೇ ಹೇಳುತ್ತೆ. ನಿನ್ನ ಧ್ಯಾನ ಮಾಡೋದು ಬಿಟ್ಟು ಈ ಹೃದಯಕ್ಕೆ ಬೇರೆ ಏನ್ ಮಾಡ್ತಾ ಇದ್ಯಾ? ನಾನೇನ್ ಮಾಡ್ತಿಲ್ಲ, ನೀವು ಮಾಡ್ತಿರೋದು. ನೀನಿನಾದವಾಗಿ ಈ ಎದೆಲಿ ಕರಗಿ ಆಗಾಗ ಬರುವೆ ನಿಟ್ಟುಸಿರುವಾಗಿ. ನಡುದಾರಿಯಲ್ಲಿಯೇ ನಿಂತ ಪರದೇಸಿ ಬದುಕು. ಅಯ್ಯೋ ಲೀಲಾ, ಮಳೆ ಬಂದಿದ್ದ ಖುಷಿಯಲ್ಲಿ ನೀನ್ ಮೈ ಮರ್ತಿದ್ಯಾ. ಏಜೆ ಕೊಟ್ಟಿದ್ದ ಚಾಲೆಂಜಲ್ಲಿ ನೀನ್ ಗೆದ್ದಿದ್ಯಾ. ಈ ತರ ಚಾನ್ಸ್ ಮತ್ತೆ ಸಿಗಲ್ಲ, ಉಪಯೋಗಿಸ್ಕೋ. ಅಮ್ಮ, ಬೇಜಾನ್ ಕೆಲಸ ಇದೆ, ಬಾಯ್. ಈಗ ನೋಡು ಏಜೆಗೆ ಹೇಗೆ ಆಟ ಆಡಿಸ್ತೀನಿ ಅಂತ. ಏನ್ ವಿಶ್ವರೂಪರೇ ನೀವು? ಸರಸ್ವತಿನ ಇಡೀ ಮನೆ ಓಡಾಡ್ಸ್ತಿದ್ದೀರಾ. ರೂಮು, ಲಾನು, ಗಾರ್ಡನು, ಕಿಚನ್ನು, ಟೆರೆಸ್ ಅಂತ ಎಲ್ಲ ಕಡೆ. ಪಾಪ ಅನ್ಸಲ್ವಾ ನಿಮ್ಗೆ? ಅಯ್ಯೋ ನಾನೇನ್ ಮಾಡ್ಲಿ ಮೇಡಮ್, ನಂಗೆ ಮಾತಾಡಕ್ಕೆ ಪೂರ್ತಿ ವಾಕ್ ಸ್ವಾತಂತ್ರ್ಯ ಕೊಡ್ದೆ. ಮನೆ ಪೂರ್ತಿ ಅವರೇ ವಾಕ್ ಮಾಡ್ತಿದ್ರೆ ನಾನೇನ್ ಮಾಡ್ಲಿ? ಹೋಗ್ಲಿ, ಲಾಸ್ಟಲ್ಲಿ ಸಿಕ್ಕಿದ್ದು ಕರೆಕ್ಟ್ ಇನ್ಫಾರ್ಮೇಶನ್. ನಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ? ಮೇಡಮ್, ಈಗ ಹೋಗಿರೋ ಜಾಗದಿಂದ ಸುರಕ್ಷಿತವಾಗಿ ಬಂದ್ರೆ ಮುಂದಿನದ್ದು ದಯವಿಚ್ಚಿ. ಅಂದ್ರೆ ದೇವ್ರೆ, ಹೊಟ್ಟೆಲಿರೋದೆಲ್ಲ ಆಚೆ ಬರ್ತಾ ಇದೆ. ಈ ವರ್ಕರ್ಸ್ ಟಾಯ್ಲೆಟ್ನ ಇಷ್ಟು ಗಲೀಜಾಗಿ ಇಟ್ಕೊಂಡಿರ್ತಾರೆ. ಸಿಕ್ತಲ್ಲ ಸದ್ಯ. ಗಾಳಿ ಗಾಳಿ ಸಿಕ್ತಾ? ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಮೂರ್ಛೆ ಹೋಗ್ತಾ ಇದ್ದೆ. ಸಾಕಪ್ಪ ಇಲ್ಲಿ ನನ್ನ ಸವಾಸ. ಅವಳಿಗೋಸ್ಕರ ವರ್ಕರ್ ಟಾಯ್ಲೆಟ್ಸ್ಗೆಲ್ಲ ಹೋಗೋಗಾಯ್ತು. ಹೋಗ್ಲಿ ಬಿಡು, ಅಂತೂ ಕಷ್ಟಪಟ್ಟು ಸಾಧಿಸ್ಬಿಟ್ಟೆ. ಈಗ ನಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ವಿಶ್ವರೂಪರೇ, ಬೇಗ ಬೇಗ ಕಾಲ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಓಕೆ ಮೇಡಮ್. ಬೇಗ ಮಾಡ್ರಿ. ಮಾಡ್ತೀನಿ ಮೇಡಮ್. ತಾಳ್ಮೆ ತಾಳ್ಮೆ, ನಿಧಾನವೇ ಪ್ರಧಾನ. ಅತಿ ವೇಗ ತಿಥಿ ಬೇಗ. ಅಯ್ಯ, ಮತ್ತೆ ಟ್ರೈ ಮಾಡ್ರಿ. ಅಕ್ಕ, ಇಷ್ಟೊತ್ತಿಗಲ್ಲಿ ಒಳ್ಳೆ ತಿಥಿ ಆಗಿರುತ್ತಲ್ವಾ? ತಿಳ್ಕೊಳಕ್ ತಾನೆ ಕಾಲ್ ಮಾಡಿಸ್ತಿರೋದು.
ಏಜೆ ಅಷ್ಟು ಕೋಪದಲ್ಲಿ ಅವಳನ್ನ ಎಳ್ಕೊಂಡು ಹೋಗ್ತಿದ್ದು ನೋಡಿದ್ರೆ ನೀರು ನೆರಳು ಇಲ್ಲದೆ ಇರೋ ಜಾಗದಲ್ಲಿ ತಳ್ಬಿಟ್ಟಿರ್ತಾರೆ ಅವಳನ್ನ. ಇಲ್ಲ ಇಲ್ಲ, ಮೋಸ್ಟ್ಲಿ ಯಾವ ಥರ ಬೆಟ್ಟದಿಂದ ತಳ್ಬಿಟ್ಟಿರ್ತಾರೆ. ಇದ್ರು ಇರ್ಬೋದು. ನನಗೂ ಹಂಗೆ ಅನ್ಸುತ್ತೆ. ಈ ಕೆಂಪಿರ್ವೆ ಇರೋ ಜಾಗದಲ್ಲಿ ಕಟ್ಟಾಕಿ ಕಚ್ಚಿಸ್ತಾರಲ್ಲ, ಹಾಗೆ ಹಾಗೆ ಆಗ್ಬೇಕು ಆ ಲೀಲಂಗೆ. ನಮ್ಗೆ ಹೊಟ್ಟೆ ಉರಿಸ್ತಾಳಲ್ಲ, ಅವಳ ಮೈ ಕೈ ಎಲ್ಲ ಉರಿಬೇಕು. ಓ, ಅದಕ್ಕೇನೆ ಇವರಿಬ್ರು ಇಷ್ಟೆಲ್ಲ ಮಾಡ್ತಿರೋದು. ಮೊದಲು ಮ್ಯಾಟ್ರ್ ಏನಂತ ತಿಳ್ಕೊಳ್ಳೋಣ. ನೋಡಿದ್ರ ಮಳೆ ಹೇಗ್ ಬರ್ಸ್ದೆ ಅಂತ. ಅದ್ರ ಜೊತೆಗೆ ನಿಮ್ ಮಂತ್ರ ಜೊತೆನೂ ಕನೆಕ್ಟ್ ಮಾಡಿಸ್ದೆ. ಎಲ್ಲರೂ ನನ್ನ ಎಡವಟ್ರಾಣಿ ಅಂತಾರೆ, ಆದ್ರೆ ನಾನು ಎಂತ ಒಳ್ಳೆ ಕೆಲಸ ಮಾಡಿದೆ. ಖುಷಿ ಆಯ್ತಾ ನಿಮ್ಗೆ? ಮುಗಿತಾ ನಿನ್ ಸೀರಿಯಲ್ ಡೈಲಾಗು? ಹೋಣ ನೀವು ನಿಮಿಷ ನೀವು ಕಾರ್ ಹೊತ್ತು ಹಾಗಿಲ್ಲ. ಅಲ್ಲೇರಿ ಹೇಯ್, ನನ್ ಫೋನ್ ಯಾಕೆ ತಗೋತಾ ಇದ್ಯಾ? ಕಂಡೀಷನ್ ಮರ್ತ್ಬಿಟ್ರಾ? ಸಂಜೆ 6 ಗಂಟೆವರೆಗೂ ನೀವ್ ನಾನು ಹೇಳೋದ್ ಮಾತು ಕೇಳ್ಬೇಕು. ನಾನ್ ಸೆನ್ಸ್ ತರ ಮಾತಾಡ್ಬೇಡ. ಕೊಡು ಫೋನು. ಕೊಡಲ್ಲ. ನಾನ್ ಹೇಳೋವರೆಗೂ ನೀವು ಇಲ್ಲಿಂದ ಅಲಾಡಂಗಿಲ್ಲ. ನೀವೆಲ್ಲಾದ್ರೂ ಹೋದ್ರೆ ನೀವ್ ಸೋತ್ರಿ ಅಂತ ಅರ್ಥ. ಹಲೋ ಸರ್. ಸರ್ ಅಲ್ಲ, ಮೇಡಮ್. ಮೇಡಮ್ ನೀವಾ? ಮೇಡಮ್ ಹೇಗಿದ್ದೀರಾ? ಏನಾದರೂ ರಕ್ಷಣೆ ಬೇಕಿತ್ತಾ? ಏನಾದರೂ ತೊಂದರೆ? ಈ ಲೀಲಾಗೆ ಯಾರು ತೊಂದ್ರೆ ಕೊಡಕ್ ಸಾಧ್ಯ? ಅದೇ ಅನ್ಕೊಂಡೆ ಮೇಡಮ್, ತೊಂದರೆಗೆ ತೊಂದರೆ ಕೊಡೋರು ಯಾರಾದರೂ ಇದ್ದಾರಾ ಅಂತ. ಏನ್ ಕಿಂಡಲ್ಲ? ಅಲ್ಲ ಮೇಡಮ್, ಏಜೆ ಸರ್ ನಿಮ್ಮನ್ನ ಕೋಪದಲ್ಲಿ ಎಳ್ಕೊಂಡು ಹೋಗೋದನ್ನ ಸರು ಮೇಡಮ್ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಈಗ ಏಜೆ ಸರ್ ನಿಮ್ಮನ್ನ ಕೋಪದಲ್ಲಿ ಎಳ್ಕೊಂಡು ಹೋಗಿ ನಿಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ನಿಮ್ಮನ್ನ ಬೆಟ್ಟದಿಂದ ತಳ್ಳಿ ನಿಮ್ಮನ್ನ ಮರ್ಡರ್ ಮಾಡಿರ್ತಾರಂತ ಡೀಪ್ ಡಿಸ್ಕಷನ್ ನಡೀತಿದೆ ಮೇಡಮ್. ಈ ಕಡೆ ಸರು ಮೇಡಮ್, ಈ ಕಡೆ ಲಕ್ಷ್ಮಿ ಮೇಡಮ್ ಇಬ್ರು ಸೇರ್ಕೊಂಡು ಅಲ್ಲಿ ಏನಾಗ್ತಿದೆ ತಿಳ್ಕೊ ಅಂತ ನನ್ನ ತಲೆ ತಿಂತಿದ್ದಾರೆ ಮೇಡಮ್. ಓಹೋ, ಇದಾ ವಿಷಯ. ಸೈಕಲ್ ಗ್ಯಾಪ್ ಅಲ್ಲೇ ಉರ್ಸೋರ್ ನಾವು. ಇನ್ ಚಾನ್ಸ್ ಸಿಕ್ಕರೆ ಬಿಟ್ಬಿಡ್ತೀವಾ? ಏನೂ ಇಲ್ಲ. ಏಜೆ ನಂಬರ್ ಇಂದ ನಿಂಗೆ ಮೆಸೇಜ್ ಬರುತ್ತೆ. ಅದ್ ಏಜೆ ಸರೇ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳು. ಅಂದ್ರೆ ಏಜೆ ಸರಿ ಮಾಡ್ತಾರಾ? ಏನಂತ ಮಾಡ್ತಾರೆ? ಈಗ ಬರುತ್ತೆ, ಕಾದ್ ನೋಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಮೊದ್ಲೇ ಉರ್ಕೊಂಡಿದ್ದಾರೆ. ನಾನು ಉರಿಯೋಗಾಯ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೀನಿ.